ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು, ಅಪ್ಪ ಮತ್ತು ಅಮ್ಮ ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಕೊನೆ ಶ್ರಾವಣದಲ್ಲಿ ಯಾವಾಗಲೂ ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಪೂಜೆ ಕೊಡ್ತೀವಿ. ಅದೇ ಥರ ಈ ವರ್ಷ ಕೂಡ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಬೆಟ್ಟದ ಹತ್ರ ಬಂದು ತಲುಪಿದ್ವಿ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಬೆಟ್ಟ. ಮೆಟ್ಲು ಹತ್ಕೊಂಡು ಹೋಗೋರು ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು, ರೋಡಲ್ಲಿ ಹೋಗೋರು ರೋಡಲ್ಲಿ ಕೂಡ ಹೋಗ್ಬೋದು. 2 ದಾರಿ ಇದೆ. ನಾವು ಆಲ್ರೆಡಿ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ನಾವು ಬಂದಿದ್ದೆ 4:15. ಅಷ್ಟರಲ್ಲಿ ಜಾತ್ರೆ ಎಲ್ಲ ಮುಗಿದೋಗಿ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೇಳಿ ಬಂದ್ವಿ. ಕೆಳಗಡೆ ದೇವಸ್ಥಾನದ ಹತ್ರ ನಮಸ್ಕಾರ ಮಾಡಿ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಇಲ್ಲೇ ಮುಗಿಸ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಮೇಲ್ಗಡೆ ದೇವ್ರ ದರ್ಶನ ಮಾಡೋದಾ ಅಂತ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಒಳಗಡೆ ಬಂದ್ವಿ. ದೇವಸ್ಥಾನದೊಳಗಡೆ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ವ್ಯೂ ಪಾಯಿಂಟ್ ನೋಡೋದಾ ಅಂತ ಹೋದ್ವಿ. ಬಂಡೆ ಮೇಲೆಲ್ಲ ಕೂತ್ಕೊಂಡು ಅಲ್ಲಿ ಕಾಣ್ತಿದೆಯಲ್ಲ, ಅದು ಮಲ್ಲಪ್ಪ ಸ್ವಾಮಿ ಬೆಟ್ಟ. ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬರ್ತಾ ಇದ್ವಿ. ಬಸವಪ್ಪನ ದರ್ಶನ ಕೂಡ ಮಾಡಿಕೊಂಡು ನೆಕ್ಸ್ಟು ರಾಯರ ದರ್ಶನ ಕೂಡ ಮುಗಿಸಿ ಕಡಲೆಪುರಿ ತೊಗೊಳ್ಳೋದಾ ಅಂತ ಬಂದ್ವಿ. ಇವ್ರು ನಮ್ಮ ಅಣ್ಣ. ಪ್ರತಿ ವರ್ಷ ಶ್ರಾವಣದಲ್ಲಿ ಇವರು ಇಲ್ಲಿ ಕಡಲೆಪುರಿ ಅಂಗಡಿ, ಸ್ವೀಟ್ಸ್ ಅಂಗಡಿ ಎಲ್ಲ ಇಡ್ತಾರೆ. ಸೊ ಆಟೋಲ್ಲಿ ಇವ್ರ ಜೊತೆನೇ ಓಡೋದಾ ಅಂತ ಹೇಳಿ ಹೊರಟ್ವಿ. ಅಪ್ಪು ಫೋಟೋ ನೋಡ್ಕೊಂಡು ಸಾಂಗ್ ಕೇಳ್ಕೊಂಡು ಹೊರಟ್ವಿ. ಫೈನಲಿ ಅವ್ರಿಗೆ ಬಾಯ್ ಹೇಳಿ ಅಪ್ಪ ಗಾಡೀಲಿ ಬರ್ತಿದ್ರು. ಅಪ್ಪನ ಜೊತೆ ಗಾಡೀಲಿ ಹತ್ಕೊಂಡು ಬರೋಷ್ಟರಲ್ಲಿ ಫುಲ್ ಕತ್ಲೆ ಆಗಿತ್ತು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.